ಚಾಲಕನ ನಿಯಂತ್ರಣ ತಪ್ಪಿ ಕೆಎಸ್ಆರ್ಟಿಸಿ ಬಸ್ ಪಲ್ಟಿಯಾಗಿದೆ. ಚಾಲಕನ ನಿಯಂತ್ರಣ ತಪ್ಪಿ ಕೆಎಸ್ಆರ್ಟಿಸಿ ಬಸ್ ಪಲ್ಟಿಯಾಗಿ ಸ್ಥಳದಲ್ಲೇ ಇಬ್ಬರು ದುರ್ಮರಣ ಹೊಂದಿದ್ದಾರೆ. ಹಲವರಿಗೆ ಗಾಯಗಳಾಗಿದೆ. ಚಾಮರಾಜನಗರ ಜಿಲ್ಲೆ ಮಧುವನಹಳ್ಳಿ ಬಳಿಯಲ್ಲಿ ಈ ಒಂದು ಅಪಘಾತ ಸಂಭವಿಸಿರುವಂತದ್ದು. ಕೊಳ್ಳೇಗಾಲದ ಪುಟ್ಟನಂಜಮ್ಮ, ಕುದೇರು ಗ್ರಾಮದ ಮಹೇಶ್ ಮೃತಪಟ್ಟಿದ್ದಾರೆ. ಈ ಅಪಘಾತದಿಂದಾಗಿ ಗಾಯಾಳುಗಳು ಕೊಳ್ಳೇಗಾಲ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ. ಮಹದೇಶ್ವರ ಬೆಟ್ಟದಿಂದ ಮೈಸೂರಿಗೆ ಬರ್ತಾ ಇದ್ದಂತಹ ಬಸ್ ಚಾಲಕನ ನಿಯಂತ್ರಣ ತಪ್ಪಿದೆ. ಕೆಎಸ್ಆರ್ಟಿಸಿ ಬಸ್ ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿಯಾಗಿರುವಂತಹ ದೃಶ್ಯಾವಳಿಗಳನ್ನು ಗಮನಿಸುತ್ತಿದ್ದೀರಾ. ಈ ಒಂದು ಘಟನೆಯಿಂದಾಗಿ ಸ್ಥಳದಲ್ಲೇ ಇಬ್ಬರು ದುರ್ಮರಣ ಹೊಂದಿದ್ದಾರೆ. ಹಲವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಚಾಮರಾಜನಗರ ಜಿಲ್ಲೆ ಮಧುವನಹಳ್ಳಿ ಬಳಿಯಲ್ಲಿ ಈ ಅಪಘಾತ ಸಂಭವಿಸಿದೆ. ಕೊಳ್ಳೇಗಾಲದ ಪುಟ್ಟನಂಜಮ್ಮ ಮತ್ತು ಕುದೇರು ಗ್ರಾಮದ ಮಹೇಶ್ ಈ ಘಟನೆಯಿಂದಾಗಿ ಸಾವನ್ನಪ್ಪಿದ್ದಾರೆ. ಕೊಳ್ಳೇಗಾಲ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಗಾಯಾಳುಗಳಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಂದೀಶ್, ತುಂಬಾ ಸ್ಪೀಡ್ ಆಗಿತ್ತ ಬಸ್ಸು, ಹೇಗೆ ನಿಯಂತ್ರಣ ತಪ್ಪಿದ್ದು? ಚೇತ, ಇದು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗಿ ಮೈಸೂರಿಂದ ಹೋಗಿ ವಾಪಸ್ ಬರ್ತಾ ಇರ್ಬೇಕಾದ್ರೆ ಕೊಳ್ಳೇಗಾಲ ತಾಲೂಕು ಮಧುವನಹಳ್ಳಿ ಹತ್ರ ಒಂದು ತಿರುವಿನಲ್ಲಿ ಟೈರ್ ಈಗ ಸಿಡಿದಿದೆ ಅಂತ ಈಗ ಪ್ರಾಥಮಿಕ ವರದಿಯಲ್ಲಿ ಗೊತ್ತಾಗ್ತದೆ. ಟೈರ್ ಸಿಡಿದು ನಂತರ ಚಾಲಕನ ನಿಯಂತ್ರಣ ತಪ್ಪಿ ಪಕ್ಕದ ಹಳ್ಳಕ್ಕೆ ಉರುಳು ಬಿದ್ದಿದೆ ಅಂತ ಗೊತ್ತಾಗಿದೆ. ಹಾಗಾಗಿ ಈಗ ಇಬ್ಬರು ಮೃತಪಟ್ಟಿದ್ದಾರೆ. 41ಕ್ಕೂ ಹೆಚ್ಚು ಮಂದಿಗೆ ಗಾಯ ಆಗಿದೆ. ಗಾಯಾಳುಗಳಲ್ಲಿ ಕೆಲವರಿಗೆ ಪರಿಸ್ಥಿತಿ ಗಂಭೀರ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಅವ್ರನ್ನೆಲ್ಲ ಕೊಳ್ಳೇಗಾಲ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಕೆಲವರು ಹೇಳೋ ಪ್ರಕಾರ ಡ್ರೈವರು ಇದನ್ನ ನೋಡ್ತಾ ಇದ್ದ, ಮೊಬೈಲ್ ನೋಡ್ತಾ ಇದ್ದ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಆದ್ರೆ ಕೆಲವರು ಟೈ ಸಿಡಿತು ಅಂತ ಹೇಳ್ತದೆ. ಇದೀಗ ಬಂದ ಮಾಹಿತಿ ಟೈ ಸಿಡಿತು, ಹಾಗಾಗಿ ಅವನ ನಿಯಂತ್ರಣ ತಪ್ಪಿಸಂತೆ. ಇಂದಿನ ಸಹ ಮಹದೇಶ್ವರ ಬೆಟ್ಟದತ್ತನೇ ಒಂದು ಚಾಲಕನ ನಿಯಂತ್ರಣ ತಪ್ಪಿತ್ತು ಈ ಬಸ್ಸು. ಆಗ್ಲೇ ಆಕ್ಸಿಡೆಂಟ್ ಆಗ್ಬೇಕಾಯ್ತು. ಆದ್ರೆ ದುರದೃಷ್ಟವತ್ತು ಮುಂದೆ ಬಂದು ಈ ತರ ಆಗಿದೆ ಅಂತ ಅಲ್ಲಿ ಗಾಯಾಳುಗಳು ಹೇಳ್ತಾ ಇದಾರೆ. ಈಗ ಗಾಯಾಳುಗಳನ್ನೆಲ್ಲ ಕೊಳ್ಳೇಗಾಲ ತಾಲೂಕಿನ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಅಲ್ಲೇನು ಒಬ್ರು ನಿವೃತ್ತ ಶಿಕ್ಷಕಿ ಪುಟ್ಟನಂಜಮ್ಮ ಅಂತೇಳಿ ಅವರು ಮೃತಪಟ್ಟಿದ್ದಾರೆ. ಮತ್ತೆ ಚಾಮರಾಜನಗರ ತಾಲೂಕು ಕುದೇ ಗ್ರಾಮದ ಮಹೇಶ್ ಅಂತ 55 ವರ್ಷ, ಅವರು ಸ್ಪಾಟ್ ಅಲ್ಲೇ ಔಟ್ ಆಗಿದ್ದಾರೆ. ಇನ್ನು ಕೆಲವರಿಗೆ ಗಂಭೀರ ಗಾಯ ಆಗಿದ್ದು ಅವ್ರನ್ನೆಲ್ಲ ಕೊಳ್ಳೇಗಾಲ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಚಾಲಕ ಮತ್ತು ಡ್ರೈವರ್ ನಿರ್ವಾಹಕ ಇಬ್ಬರಿಗೂ ಸಹ ಗಾಯ ಆಗಿದೆ ಅಂತ ಗೊತ್ತಾಗಿದೆ. ಚೈತ್ರ, ನಂದೀಶ್, ಇನ್ನು ಬಸ್ಸಲ್ಲಿ ಎಷ್ಟು ಜನ ಇದ್ರು, ಅಂದಾಜು ಎಷ್ಟು ಜನ ಪ್ರಯಾಣ ಮಾಡ್ತಾ ಇದ್ರು, ಮತ್ತೆ ಈಗ ಅಪಘಾತ ಆಗಿ ಚಿಕಿತ್ಸೆಯನ್ನ ಪಡೀತಿದಾರಲ್ಲ, ಅವ್ರ ಸ್ಥಿತಿ ಹೇಗಿದೆ? ಬಸ್ಸಲ್ಲಿ ಸುಮಾರು 55ಕ್ಕೂ ಹೆಚ್ಚು ಮಂದಿ ಇದ್ರು ಅಂತ ಗೊತ್ತಾಗಿದ್ದಾರೆ. ಅದ್ರ ಇಬ್ಬರು ಸ್ಪಾಟ್ ಔಟ್ ಆಗಿದ್ದಾರೆ. 41ಕ್ಕೂ ಹೆಚ್ಚು ಮಂದಿಗೆ ಗಾಯ ಆಗಿದೆ. ಅದರಲ್ಲಿ 3-4 ಮಂದಿಗೆ ಗಂಭೀರ ಗಾಯಗಳಾಗಿವೆ ಅಂತ ಗೊತ್ತಾಗ್ತಾ ಇದೆ. ಹಾಗಾಗಿ ಅವರನ್ನು ಸಹ ಮೈಸೂರಿಗೆ, ಹೆಚ್ಚಿನ ಸ್ಥಿತಿಗೆ ಮೈಸೂರಿಗೆ ದಾಖಲು ಮಾಡೋದಕ್ಕೆ ಅಲ್ಲಿ ಪೊಲೀಸರು ಕ್ರಮ ಕೈಗೊಂಡಿದ್ದಾರೆ. ಚೈತ್ರ, ಈ ಬಸ್ ಚಾಲಕ ಏನಿದ್ದಾರೆ, ಇವರು ಎಕ್ಸ್ಪೀರಿಯನ್ಸ್ ಇರೋರೇ ಇದ್ರಾ ಅಥವಾ ಹೊಸಬ್ರೇನಾದ್ರೂ ಬಂದಿದ್ರಾ? ಈ ಹಿಂದೆ ಏನಾದ್ರೂ ಈ ರೀತಿಯ ಒಂದು ಆರೋಪಗಳು ಇದೆಯಾ ಅವ್ರ ಮೇಲೆ? ಹೇಗೆ? ಆ ತರದ ಯಾವುದೇ ಮಾಹಿತಿ ಇಲ್ಲ. ಆದ್ರೆ ಇದೇ ಬಸ್ಸು ಈಗ ಮೈಸೂರು ಮಹದೇಶ್ವರ ಬೆಟ್ಟದಿಂದ ಬರಬೇಕಾದ್ರೆ ಮಹದೇಶ್ವರ ಬೆಟ್ಟದ ವ್ಯಾಪ್ತಿನಲ್ಲೇ ಸ್ವಲ್ಪ ಚಾಲಕನ ನಿಯಂತ್ರಣ ತಪ್ಪಿತ್ತು ಅಂತ ಅಲ್ಲಿ ಯಾರು ಗಾಯಾಳುಗಳು ಹೇಳ್ತಾ ಇದಾರೆ. ಅಲ್ಲೇ ಆಕ್ಸಿಡೆಂಟ್ ಆಗ್ಬೇಕಾಯ್ತು. ಅದೃಷ್ಟವಶಾತ್ ಮುಂದೆ ಬಂದಾಗಿದೆ. ಅಲ್ಲೇ ಆಗಿದ್ರಂತೂ ಇನ್ನೂ ಪ್ರಪಾತಕ್ಕೆ ಬಿದ್ದು ಸುಮಾರು ಜನ ಸಾಯ್ತಾ ಇದ್ರು. ಅದು ಚಾಲಕನ ಒಂದು ಸ್ವಲ್ಪ ನಿರ್ಲಕ್ಷ್ಯನೂ ಇದಕ್ಕೆ ಕಾರಣ ಅಂತ ಅಕ್ಕಪಕ್ಕದವ್ರು ಪ್ರತ್ಯಕ್ಷದರ್ಶಿಗಳು ಹೇಳ್ತಾರೆ. ಟೈರ್ ಸಿಡಿತೋ ಅಥವಾ ಚಾಲಕ ನಿಯಂತ್ರಣ ತಪ್ಪಿತು ಅನ್ನೋದ್ರ ಬಗ್ಗೆ ಇನ್ನೂ ಸರಿಯಾದ ಮಾಹಿತಿ ಗೊತ್ತಾಗ್ತಿಲ್ಲ. ಟೈರ್ ಸಿಡಿದು ಈ ತರ ಆಗಿದೆ ಅಂತ ಪ್ರತ್ಯಕ್ಷದರ್ಶಿಗಳು ಹೇಳ್ತಾರೆ. ಆದ್ರೆ ಬಸ್ನಲ್ಲಿ ಇರ್ತಕ್ಕಂಥ ಗಾಯಾಳುಗಳು ಏನ್ ಹೇಳ್ತಾ ಇದಾರೆ ಅಂದ್ರೆ, ಅವರು ಮೊಬೈಲ್ ನೋಡ್ತಾ ಇದ್ದ ಮಾತನ್ನ ಆರೋಪ ಮಾಡ್ತಾ ಇದಾರೆ. ಹಾಗಾಗಿ ಯಾವ್ದು ನಿಜ ಯಾವ್ದು ಸತ್ಯ ಅನ್ನೋದು ಗೊತ್ತಾಗಬೇಕು. ತನಿಖೆಯಿಂದ ಅಷ್ಟೇ ಗೊತ್ತಾಗಬೇಕಾಗಿದೆ. ಚೈತ್ರ, ನಂದೀಶಿನಿ, ಬಸ್ ಪಲ್ಟಿ ಆಯ್ತಲ್ಲ, ಬಿದ್ದ ತಕ್ಷಣ ಆ ಗಾಯಾಳುಗಳ ನೆರವಿಗೆ ಯಾರಾದ್ರೂ ಬಂದ್ರ? ಅಧಿಕಾರಿಗಳಿಗೆ ಸದ್ಯಕ್ಕೆ ಯಾರಾದ್ರೂ ಅಲ್ಲಿ ಭೇಟಿ ನೀಡಿದಾರಾ? ರಕ್ಷಣಾ ಕಾರ್ಯಾಚರಣೆ ಕೊಳ್ಳೇಗಾಲ ಆಸ್ಪತ್ರೆಗೆ ಕೊಳ್ಳೇಗಾಲ ಪೊಲೀಸರು ಸ್ಥಳಕ್ಕೆ ಧಾವಿಸಿದ್ದಾರೆ. ಆ ಬಸ್ಸು ಪಲ್ಟಿ ಆದಾಗ ಪಕ್ಕದಲ್ಲಿ ಹಳ್ಳದಲ್ಲಿ ಒಂದು ಬೇವಿನ ಮರ ಇತ್ತು. ಆ ಬೇವಿನ ಮರ ತಡ್ಕೊಂಡಿದೆ. ಇಲ್ಲ ಅಂದ್ರೆ ಬಸ್ಸು ಇನ್ನೂ 3-4 ಉರುಳು ಬಿದ್ದು ಇನ್ನೊಂದಷ್ಟು ಜನ ಸಾಯೋ ಒಂದು ಸಾಧ್ಯತೆ ಇತ್ತು. ಏನೋ ಬೇವಿನ ಮರ ತಡ್ಕೊಂಡಿದ್ರಿಂದ ಸುಮಾರು ಜನ ಸಾಯೋದು ತಪ್ಪಿದೆ. ತಕ್ಷಣ ಅಲ್ಲಿ ಮಧುವನಹಳ್ಳಿ ಹತ್ರ ಕೊಳ್ಳೇಗಾಲದಿಂದ 4-5 ಕಿಲೋಮೀಟರ್ ಆಗುತ್ತೆ. ಗೊತ್ತಾದ ತಕ್ಷಣ ಕೊಳ್ಳೇಗಾಲ ಪೊಲೀಸರು ಹೋಗಿ ಗಾಯಾಳುಗಳನ್ನೆಲ್ಲ ಮತ್ತು ಕೊಳ್ಳೇಗಾಲದ ಗ್ರಾಮಸ್ಥರು, ಮಧುವನಹಳ್ಳಿಯ ಗ್ರಾಮಸ್ಥರು ಸಹ ಎಲ್ಲರ ಸಹಾಯದಿಂದ ಹೊರಗಡೆ ಎಳೆದು ಎಲ್ಲರೂ ಹೊರಗಡೆ ಏನು ಸಿಗಾಕೊಂಡಿದ್ರು ಬಸ್ಸಲ್ಲಿ ಅವ್ರನ್ನೆಲ್ಲ ಹೊರಗಡೆ ಎಳೆದು ತಕ್ಷಣಕ್ಕೆ ಎಲ್ಲ ಆಂಬ್ಯುಲೆನ್ಸ್ ಕರೆಸಿ ಎಲ್ಲರನ್ನೂ ಸಹ ಕೊಳ್ಳೇಗಾಲ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಅಲ್ಲಿ 3-4 ಜನರ ಸ್ಥಿತಿ ಗಂಭೀರ ಆಗಿದೆ ಗೊತ್ತಾಗಿದೆ. ಅವ್ರಿಗೆ ಈಗ ಪ್ರಾಥಮಿಕ ಚಿಕಿತ್ಸೆ ಕೊಟ್ಟು ಅವ್ರನ್ನ
ಮೈಸೂರಿನ KR ಆಸ್ಪತ್ರೆಗೆ ದಾಖಲು ಮಾಡೋದಕ್ಕೆ ಕ್ರಮ ಕೈಗೊಂಡಿದ್ದಾರೆ ಅಂತಿದ್ರು. ಓಕೆ, ಧನ್ಯವಾದ ನಂದೀಶ್ ತಮ್ಮೆಲ್ಲ ಮಾಹಿತಿಗಾಗಿ.